ಇವತ್ಗೂ ಇದ್ದಾರೆ, ನೀವು ನಂಬಲ್ಲ. ನಾನು ದಿನಕ್ಕೊಂದು ಕಿವಿ ಮಾತು ಶುರು ಮಾಡಿದಾಗ ಆಡ್ಕೊಂಡು ಹೋಗ್ರು, ಇವನ್ಗೆ ಇದೊಂದು ಕ್ಯಾಪು ಬಾಕಿ ಇತ್ತು, ಇವನು ಇದೇನಪ್ಪ ಮೋಟಿವೇಶನಲ್ ಸ್ಪೀಕರ್ ಆಗ್ಬಿಟ್ಟ, ಮೊನ್ನೆ ತನಕ ಬರೀ ಫೈನಾನ್ಸ್ ಬಗ್ಗೆ ಬರೀತಿದ್ದ, ಆಮೇಲೆ ಟ್ರಾವೆಲ್ ಅದ್ರ ಬಗ್ಗೆ ಬರೀತಿದ್ದ, ಇನ್ನೊಂದು ಮತ್ತೊಂದು ಮಾಡ್ತಿದ್ದ, ಇವಾಗ ನೋಡಿದ್ರೆ ಇದಕ್ಕೂ ಬಂದ್ಬಿಟ್ಟ ಅಂತ. ಅದಕ್ಕೆ ಆತರ ಇದ್ದಾರೆ ಜನ ಸೋಷಿಯಲ್ ಮೀಡಿಯಾ ಅಂದ್ಮೇಲೆ 50,000 ಜನ ಇದ್ಮೇಲೆ ತಲೆಗೊಂದು ಮಾತಾಡ್ತಾರೆ. ಹಂಗೆ ಯಾರೋ ಕಾಮೆಂಟ್ ಹಾಕಿದ್ರು, ಅದಕ್ಕೆ ನಾನು ಹಾಕಿದೆ. ನೋಡಿ, ಭಗವಂತ ಎಂತ ಕರುಣಾಮಯಿ ಅಂದ್ರೆ, ನನ್ಗೆ ಯುರೋಪಿಯನ್ ಸಿಟಿಸನ್ಶಿಪ್ ಇದೆ, ನಾನು ನೀವು ಡಾಕ್ಟರ್ ಬ್ರೋ ನೋಡಿದಿರಲ್ಲ, ಅವನ್ ತರ ನಾಳೆ ನನ್ಗೆ ಏನಾನ ಇಷ್ಟ ಬಂದ್ರೆ ನನ್ನ ಹತ್ರ ಹಣನೂ ಇದೆ, ವೇಳೆನೂ ಇದೆ, ನನಗೆ ವೀಸಾನೂ ಬೇಕಿಲ್ಲ, ಪಾಸ್ಪೋರ್ಟ್ ಇದೆ, ನಾನೊಂದು ಕ್ಯಾಮ್ರಾ ಇಟ್ಕೊಂಡು ನಾನು ಅವನ ತರನೇ ಹೋಗ್ಬಿಡ್ಬೋದು. ಇಡೀ ಜಗತ್ತಿನ ಯಾವ ದೇಶಕ್ಕೆ ಬೇಕಾದ್ರೂ ನಾನು ಹೋಗ್ಬೋದು, ನನಗೆ ವೀಸಾ ಬೇಕಿಲ್ಲ. ನೀವು ಅಮೆರಿಕ ಕೇಳಿ, ಕೆನಡಾ ಕೇಳಿ, ಸ್ವಿಟ್ಜರ್ಲ್ಯಾಂಡ್ ಕೇಳಿ, ಜರ್ಮನಿ ಕೇಳಿ, ಯಾವ ದೇಶಕ್ಕೆ ಬೇಕಾದ್ರೂ ನಾನು ವಾಕಿನ್, ನನಗೆ ವೀಸಾ ಬೇಕಿಲ್ಲ, ಬಸ್ ಟಿಕೆಟ್ ತರ ತಗೊಂಡು ನಾನು ಹೋಗ್ಬೋದು. ಅವನ್ಗೆ ಡಾಕ್ಟರ್ ಬ್ರೋಗೆ ಬೇಕು ವೀಸಾ ಬೇಕು, ನನ್ಗೆ ಯಾವ ದೇಶಕ್ಕೂ ವೀಸಾನೂ ಬೇಡ, ನಾನು ಹಾಗೆ ಹೋಗ್ಬೋದು. ಜಪಾನ್ಗೂ ವೀಸಾ ಬೇಕಿರ್ಲಿಲ್ಲ ಮೊನ್ನೆ, ಸೊ ನಾನು ಹಂಗೆ ಬಿಡ್ಕೊಳ್ಬೋದು. ಹಾಗೆ ನನ್ನ ಅಂಡರ್ ಎಸ್ಟಿಮೇಟ್ ಮಾಡ್ಬೇಡ್ರಪ್ಪ, ನಾನು ಬೇಕಾದ್ರೆ ವ್ಲಾಗರ್ ಆಗ್ತೀನಿ ಅಂತ ನಾನು ಅವ್ರಿಗೆ ತಮಾಷೆ ಕೊಟ್ಟಿದ್ದೆ. ಹೋಗಲ್ಲ, ಅದು ಬೇರೆ ವಿಷಯ, ನಾನು ಹೇಳಿದ್ದು. ಸೊ ಆಡ್ಕೊಳೋರು ಸದಾ ಇರ್ತಾರೆ. ಅವ್ರು ಆಡ್ಕೊಂಡ್ರು ಅಂತ ನಾವು ನಿಂತಿದ್ದಿದ್ರೆ ಇವತ್ತು ನಂಗೆ 1000ನೇ ದಿನ ಕಾಣ್ತಾ ಇರಲಿಲ್ಲ. ಇದ್ದೇ ಇರ್ತಾರೆ. ನೀವು ಎಷ್ಟೇ ಒಳ್ಳೆ ಕೆಲಸ ಮಾಡಿ ಅದ್ರಲ್ಲೂ ಒಂದು ಮೊಸರಲ್ಲಿ ಕಲ್ಲು ಹುಡ್ಕೋದು ಅಂತಾರಲ್ಲ, ಹಾಗೆ ಇದ್ದೇ ಜನ ಇರ್ತಾರೆ, ಏನು ಮಾಡಕ್ಕ.